ಶೇಖರ್ ದುಬೈಗೆ ಹೋದ ನಂತರ ಅವನು ಕಳಿಸುವಂತಹ ಹಣದ ಉಸ್ತುವಾರಿಗೆ ಅವನ ಅಣ್ಣನಾದ ರವಿಯನ್ನು ನೇಮಿಸಿದ್ದ. ಆನಂತರ 1 ರೂಪಾಯಿ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಮಕ್ಕಳ ಕೈಯಲ್ಲಿ ಕೊಡಬೇಡ ಅಂತ ಹೇಳಿದ್ದ. ಆದರೆ ರವಿ ಈ ಒಂದು ಅವಕಾಶವನ್ನು ದುರುಪಯೋಗಪಡಿಸಿಕೊಂಡು ತನ್ನ ಲಾಭಕ್ಕಾಗಿ ಅದನ್ನು ಉಪಯೋಗಿಸಿದ. ಅವನು ಶೇಖರ್ನ ಹೆಂಡತಿ ಮಕ್ಕಳಿಗೆ ಏನನ್ನೂ ಕೊಡುತ್ತಿರಲಿಲ್ಲ. ಹಾಗಾಗಿ ಅವನ ಹೆಂಡತಿ ಮಕ್ಕಳು ಆಹಾರಕ್ಕಾಗಿ ಹಾತೊರೆಯುತ್ತಿದ್ದರು. ಹೀಗೆ ಶೇಖರ್ ಕಳುಹಿಸಿದ ಹಣವನ್ನೆಲ್ಲ ರವಿ ತನ್ನ ವ್ಯಾಪಾರ ವಹಿವಾಟಿಗಾಗಿ ಹಾಕುತ್ತಿದ್ದ. 15 ವರ್ಷ ಬಿಟ್ಟು ಶೇಖರ್ ತನ್ನ ಊರಿಗೆ ಹಿಂತಿರುಗಿ ಬಂದಾಗ ರವಿ ಹೇಳುತ್ತಾನೆ, ನಾನು ಮಾಡುತ್ತಿರುವಂತಹ ವ್ಯಾಪಾರದಲ್ಲಿ ನಿನ್ನ ಪಾಲು ಏನೂ ಇಲ್ಲ. ನೀನು ಕಳಿಸಿದಂತಹ ಹಣವನ್ನೆಲ್ಲ ನಿನ್ನ ಹೆಂಡತಿ ತೆಗೆದುಕೊಳ್ಳುತ್ತಿದ್ದಳು ಎಂದು ಅವನು ಹೇಳಿದಾಗ ಶೇಖರ್ ತನ್ನ ಪತ್ನಿಯ ಮುಖವನ್ನು ನೋಡುತ್ತಾನೆ. ಅವಳು ನಡುಗುತ್ತಾ ಬೇಗನೆ ಹೋಗಿ ಕಪಾಟಿನ ಬಾಗಿಲು ತೆರೆಯುತ್ತಾಳೆ. ಆಗ ರವಿ ನಿಂತ ಜಾಗದಲ್ಲೇ ಕುಸಿದು ಬೀಳುತ್ತಾನೆ. ಯಾಕಂದರೆ ಅದರೊಳಗೆ ಮೊದಲ ದಿನದಿಂದಲೇ ಶೇಖರ್ನಿಗೆ ರೇಖಾ ಹಿಡಿಸಿರಲಿಲ್ಲ. ಯಾಕಂದರೆ ಅವಳು ಹೆಚ್ಚು ಸೌಂದರ್ಯವನ್ನು ಹೊಂದಿರದ ಕಡಿಮೆ ವಿದ್ಯಾಭ್ಯಾಸ ಇರುವಂತಹ ಒಬ್ಬಳು ಹುಡುಗಿಯಾಗಿದ್ದಳು. ಆದರೆ ಶೇಖರ್ನ ಅಮ್ಮ ಅವಳನ್ನು ಇಷ್ಟಪಟ್ಟು ತನ್ನ ಸೊಸೆಯನ್ನಾಗಿಸಿಕೊಂಡಿದ್ದರು. ಹಾಗಾಗಿ ಶೇಖರ್ನಿಗೆ ಒಬ್ಬಳು ಸುಂದರಿಯಾದ ಹುಡುಗಿ ತನ್ನ ಬಾಳಲ್ಲಿ ಪತ್ನಿಯಾಗಿ ಬರಬೇಕೆಂಬ ಬಯಕೆ ಇತ್ತು. ಆದ್ದರಿಂದ ಶೇಖರನಿಗೆ ರೇಖಾಳನ್ನು ಕಂಡರೆ ಆಗುತ್ತಿರಲಿಲ್ಲ. ಹೆಚ್ಚು ನನ್ನ ಹತ್ತಿರ ಬರಲು ಪ್ರಯತ್ನಿಸಬೇಡ. ನಿನ್ನನ್ನು ಅಮ್ಮ ಆಯ್ಕೆ ಮಾಡಿದ್ದಾರೆ, ನಾನಲ್ಲ. ಹಾಗಾಗಿ ನಿನಗೆ ಜೀವನದಲ್ಲಿ ಏನೆಲ್ಲ ಅಗತ್ಯವಿದೆಯೋ ಅದನ್ನೆಲ್ಲ ಅಮ್ಮನಲ್ಲೇ ಹೇಳು. ನನ್ನ ತಲೆ ಮೇಲೆ ಬಂದು ಕುಳಿತುಕೊಳ್ಳುವ ಅಗತ್ಯ ಇಲ್ಲ ಎಂದು ಹೇಳುತ್ತಾ ತನ್ನ ಮೊದಲ ರಾತ್ರಿಯಲ್ಲೇ ಅವನು ರೇಖಾಳ ಮೇಲೆ ಸಿಡಿಮಿಡಿಗೊಂಡಿದ್ದ. ಬಡ ಕುಟುಂಬದಿಂದ ಬಂದಂತಹ ರೇಖಾ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಇದ್ದಳು. ಅವಳು ಯಾವತ್ತೂ ಶೇಖರ್ನ ವರ್ತನೆಯ ಬಗ್ಗೆ ಯಾರಲ್ಲೂ ದೂರುಗಳನ್ನು ಹೇಳಲಿಲ್ಲ. ಹೀಗೆ ಶೇಖರ್ ಅವಳನ್ನು ಯಾವತ್ತೂ ಕೂಡ ತನ್ನ ಪತ್ನಿ ಎಂದು ಸ್ವೀಕರಿಸಲಿಲ್ಲ. ಹಾಗೆ ಅವಳ ಅಗತ್ಯತೆಗಳನ್ನು ಗಂಡನಾಗಿ ಅವನು ಪೂರೈಸಲಿಲ್ಲ. ಅವಳು ಏನಾದರೂ ತನಗೆ ಬೇಕಿದ್ದರೆ ಅವಳ ಅತ್ತೆಯನ್ನೇ ಕೇಳುತ್ತಿದ್ದಳು. ಅವಳ ಅತ್ತೆ ತುಂಬಾ ಒಳ್ಳೆಯ ಮಹಿಳೆಯಾಗಿದ್ದರು. ಹಾಗಾಗಿ ಅವರೇ ಅವಳಿಗೆ ಬಟ್ಟೆ ಬರೆ ಏನಾದರೂ ಬೇಕಿದ್ರೆ ತೆಗೆದುಕೊಡುತ್ತಿದ್ದರು. ಹಣದ ಅವಶ್ಯಕತೆ ಏನಾದರೂ ಇದ್ದಾಗ ಅವಳು ಅತ್ತೆಯನ್ನು ಕೇಳುತ್ತಿದ್ದಳು. ಆಗ ಅವರು ತನ್ನಲ್ಲಿ ಇದ್ದರೆ ಸಹಾಯ ಮಾಡುತ್ತಿದ್ದರು, ಇಲ್ಲದಿದ್ದಾಗ ಇಲ್ಲ ಅಂತ ಹೇಳುತ್ತಿದ್ದರು. ಹಾಗಾಗಿ ರೇಖಾ ಬಹುಶಃ ಇದು ನನ್ನ ಹಣೆ ಬರಹ ಎಂದು ಸುಮ್ಮನಾಗುತ್ತಾ ಮನೆ ಕೆಲಸಗಳನ್ನು ಮಾಡುತ್ತಾ ಅದರಲ್ಲೇ ಸಮಯವನ್ನು ಕಳೆಯುತ್ತಿದ್ದಳು. ರೇಖಾ ತುಂಬ ಸೌಂದರ್ಯವತಿ ಅಲ್ಲದಿದ್ದರೂ ಒಳ್ಳೆಯ ಗುಣವಂತಳು, ಹಾಗೆ ಬುದ್ಧಿವಂತಳು ಆಗಿದ್ದಳು. ಅವಳು ಆ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದ್ದಳು. ಶೇಖರ್ನ ಬಟ್ಟೆ ಬರೆಗಳನ್ನು ಇಸ್ತ್ರಿ ಮಾಡಿ ಕಪಾಟಿನಲ್ಲಿ ಇಡುತ್ತಿದ್ದಳು. ಹಾಗೆ ಮನೆಗೆ ತಂದಂತಹ ಸಾಮಾನುಗಳಲ್ಲಿ ತುಂಬ ಸ್ವಾದಿಷ್ಟವಾದ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಪ್ರೀತಿಯಿಂದ ಬಡಿಸುತ್ತಿದ್ದಳು. ಅವಳ ಅತ್ತೆಗಂತೂ ಅವಳ ಮೇಲೆ ತುಂಬಾ ಪ್ರೀತಿ. ಆದರೆ ಶೇಖರ್ನಿಗೆ ಮಾತ್ರ ಅವಳು ಏನೇ ಮಾಡಿದ್ರೂ ಅದು ಇಷ್ಟವಾಗುತ್ತಿರಲಿಲ್ಲ. ಕೆಲವೊಮ್ಮೆ ಏನಾದರೂ ಅಗತ್ಯವಿದ್ರೆ ಅಲ್ಪ ಸ್ವಲ್ಪ ಮಾತನಾಡ್ತಿದ್ದ. ಶೇಖರ್ನ ದೊಡ್ಡ ಅಣ್ಣನಿಗೂ ಮದುವೆಯಾಗಿತ್ತು. ಅವಳ ಹೆಸರು ರಚನಾ. ಅವಳಿಗೆ ರೇಖಾಳನ್ನು ಕಂಡ್ರೆ ಆಗುತ್ತಿರಲಿಲ್ಲ. ರವಿ ಅವಳನ್ನು ಇಷ್ಟಪಟ್ಟು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ. ಹಾಗೆ ಅತ್ತೆಗೆ ಕೂಡ ಅವಳಲ್ಲಿ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಅವರು ತನಗೆ ಏನಾದರೂ ಸಲಹೆ ಬೇಕಿದ್ರೆ ಅದು ರೇಖಾಳಲ್ಲೇ ಕೇಳುತ್ತಿದ್ದರು. ಹಾಗಾಗಿ ರಚನಾ ಅವಳ ಮೇಲೆ ದ್ವೇಷದ ಕಿಡಿ ಕಾರುತ್ತಿದ್ದಳು. ಈ ರೀತಿ ಒಂದು ದಿನ ಅತ್ತೆ ಮರಣ ಹೊಂದಿದರು. ಆಗ ರೇಖಾಳಿಗೆ ಇಡೀ ಪ್ರಪಂಚವೇ ನಿಂತಂತೆ ಆಯಿತು. ಇಷ್ಟರವರೆಗೆ ಅವಳ ಆಸರೆ ಹಾಗೂ ಬೆಂಬಲವಾಗಿ ಅವಳ ಅತ್ತೆ ಅವಳ ಹಿಂದೆ ಇದ್ದರು. ಶೇಖರನಿಗೆ ಅವಳ ಮೇಲೆ ಯಾವ ಆಸಕ್ತಿಯೂ ಇರಲಿಲ್ಲ. ರಚನಾ ತಾನು ಮಾಡುತ್ತಿದ್ದಂತಹ ಅಲ್ಪ ಸ್ವಲ್ಪ ಕೆಲಸಗಳಿಂದಲೂ ಹಿಂದೆ ಸರಿದಿದ್ದಳು. ರೇಖಾ ಬೆಳಿಗ್ಗೆ ಎದ್ದು ಕೆಲಸ ಮಾಡಲು ಪ್ರಾರಂಭಿಸಿದ್ರೆ ತಡರಾತ್ರಿಯವರೆಗೂ ಅವಳ ಕೆಲಸಗಳು ಮುಗಿಯುತ್ತಲೇ ಇರಲಿಲ್ಲ. ಶೇಖರ್ ಕೆಲಸದಿಂದ ಮನೆಗೆ ಬಂದಾಗ ರೇಖಾಳನ್ನು ನೋಡಿದರೆ ಅವಳು ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿರುತ್ತಾಳೆ. ಆಗ ಅವನಿಗೆ ಅವಳನ್ನು ನೋಡಿ ಎಲ್ಲಿಲ್ಲದ ಕೋಪ ಬರುತ್ತದೆ. ಯಾವಾಗಲಾದರೂ ಒಮ್ಮೆ ಒಳ್ಳೆ ರೀತಿಯಲ್ಲಿ ತಯಾರಾಗಿರೋದಕ್ಕೆ ಏನು ದಾಡಿ ನಿನಗೆ? ಹೊರಗಿನ ಹುಡುಗಿಯರನ್ನು ನೋಡಿದ್ಯಾ? ಎಷ್ಟು ಅಂದವಾಗಿ ತಯಾರಾಗಿರ್ತಾರೆ. ಅದೂ ಅಲ್ಲದೆ ನಮ್ಮ ರಚನಾತಿಗೆಯನ್ನಾದರೂ ನೋಡು, ಎಷ್ಟು ಒಳ್ಳೆ ರೀತಿಯಲ್ಲಿ ತಮ್ಮನ್ನು ತಾವು ನೀಟಾಗಿಟ್ಟುಕೊಂಡಿದ್ದಾರೆ. ಅಣ್ಣನ ಜೊತೆ ನಿಂತ್ರೆ ಅಪ್ಸರೆ ನಿಂತಂತೆ ಕಾಣ್ತಾರೆ. ನೀನು ಇದ್ಯಾ, ನನ್ನ ಹತ್ತಿರ ನಿಂತ್ರೆ ಯಾವುದೋ ಕೆಲಸದ ದಾಸಿ ನಿಂತಂತೆ ಕಾಣುತ್ತೆ. ನಿನ್ನನ್ನು ನೋಡಿದ್ರೇನೆ ನನಗೆ ಅಸಹ್ಯವಾಗುತ್ತದೆ ಎಂದು ಹೇಳುತ್ತಾ ಶೇಖರ್ ನೂರಾರು ಮಾತುಗಳನ್ನು ಅವಳಿಗೆ ಕೇಳಿಸುತ್ತಾನೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತದೆ. ರಚನಾ ಮನೆಯಲ್ಲಿ ಏನೂ ಕೆಲಸ ಮಾಡೋದಿಲ್ಲ, ಎಲ್ಲ ಕೆಲಸವನ್ನು ನಾನೇ ಮಾಡುತ್ತಿದ್ದೇನೆ ಎಂದು ಹೇಳಲು ಅವಳಿಗೆ ಇಚ್ಛೆ ಇದ್ರೂ ಕೂಡ ಅವನಿಗೆ ಅವಳ ಯಾವುದೇ ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ಇರಲಿಲ್ಲ. ಹೀಗಾಗಿ ಈ ಮಧ್ಯದಲ್ಲಿ ಒಂದು ಘಟನೆ ನಡೆಯುತ್ತದೆ. ಅದೇನೆಂದರೆ ಶೇಖರ್ ಮಾಡುತ್ತಿದ್ದ ಕೆಲಸವು ಅವನ ಕೈ ತಪ್ಪಿ ಹೋಗುತ್ತದೆ. ಆದ್ದರಿಂದ ಅವನು ತುಂಬಾ ಚಿಂತೆಗೊಳಗಾಗುತ್ತಾನೆ. ಹೀಗಾಗಿ ಅವನು ತನ್ನ ಕೋಪವನ್ನೆಲ್ಲ ಇಡೀ ದಿನ ರೇಖಾಳ ಮೇಲೆ ಹಾಕುತ್ತಾನೆ. ನಿನ್ನ ಮುಖ ಹೇಗಿದೆಯೋ ಹಾಗೆ ನಿನ್ನ ಅದೃಷ್ಟವು ಅದೇ ರೀತಿಯಾಗಿದೆ.
ನಿನ್ನನ್ನು ಕಟ್ಟಿಕೊಂಡ ನನಗೂ ಕೂಡ ಈ ದುರ್ಭಾಗ್ಯವು ಅಂಟಿಕೊಂಡಿದೆ. ಒಂದು ಒಳ್ಳೆಯ ಕೆಲಸ ಸಿಕ್ಕಿತು, ಅದು ಕೂಡ ಕೈಯಿಂದ ತಪ್ಪಿ ಹೋಯಿತು. ಬೇರೆ ಕೆಲಸ ಹುಡುಕಿ ಹುಡುಕಿ ಬೇಸತ್ತು ಹೋಗಿದ್ದೇನೆ, ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದು ಹೇಳುತ್ತಾ ರೇಖಾಳ ಮೇಲೆ ಕಿರುಚಾಡುತ್ತಿದ್ದ. ಆಗ ಅವಳಿಗೂ ತುಂಬ ಚಿಂತೆಯಾಗ್ತಿತ್ತು. ಈಗ ಮನೆ ರವಿಯ ದುಡಿಮೆಯಿಂದಲೇ ನಡೆಯುತ್ತಿತ್ತು. ಆದರೆ ರವಿ ತುಂಬ ಚಾಲಾಕಿತನದವನಾಗಿದ್ದ. ಇದಕ್ಕಿಂತ ಮೊದಲು ರವಿ ತನ್ನ ಎಲ್ಲ ದುಡಿಮೆಗಳನ್ನು ಮನೆಗೆ ಕೊಡುತ್ತಿರಲಿಲ್ಲ. ಈಗ ಕೊಡುವಂಥ ಹಣದಲ್ಲಿಯೂ ಕೂಡ ಕಡಿಮೆ ಮಾಡಿ ಕೊಡುತ್ತಿದ್ದ. ಇದರಿಂದಾಗಿ ಹಸಿವಿನಿಂದ ಇರಬೇಕಾಗುವ ಒಂದು ಹಂತವು ಬಂದಿತ್ತು. ರೇಖಾಳಿಗೆ ಒಬ್ಬ ಸಣ್ಣ ಮಗನಿದ್ದ. ಅದರೊಟ್ಟಿಗೆ ಅವಳು 7 ತಿಂಗಳ ಪ್ರೆಗ್ನೆಂಟ್ ಕೂಡ ಆಗಿದ್ದಳು. ಅವಳ ಸಣ್ಣ ಮಗು ಹಸಿವಿನಿಂದ ನರಳುತ್ತಾ ಹಾಲನ್ನೆಲ್ಲ ಕೇಳುತ್ತಿದ್ದ. ಆದರೆ ರೇಖಾಳಿಗೆ ಇವೆಲ್ಲವನ್ನು ನೋಡಿ ತುಂಬ ಸಂಕಟವಾಗುತ್ತಿತ್ತು. ಅವಳು ಕೂಡ ಏನಾದರೂ ಗಂಜಿ ನೀರು ಇದ್ರೆ ಕುಡಿದು ಸುಮ್ಮನಾಗುತ್ತಿದ್ದಳು. ಆದರೆ ಅವಳು ಶೇಖರ್ನಲ್ಲಿ ಏನು ಹೇಳುವಂತೆ ಇರಲಿಲ್ಲ. ಒಂದು ದಿನ ಶೇಖರ್ ಮನೆಗೆ ಬಂದಾಗ ಅವನ ಮುಖದಲ್ಲಿ ಒಂದು ಹೊಳಪಿತ್ತು. ಅವನು ರೇಖಾಳ ಹತ್ತಿರ ಬಂದು, ನನ್ನ ಅಮ್ಮ ನಿನಗೆ ಮದುವೆಯಲ್ಲಿ ಕೊಟ್ಟ ಆಭರಣಗಳೆಲ್ಲ ಎಲ್ಲಿವೆ? ಹಾಗೆ ಅಮ್ಮನ ಕೆಲವೊಂದು ಆಭರಣಗಳು ನಿನ್ನ ಹತ್ತಿರ ಇಟ್ಟುಕೊಳ್ಳಲು ಕೊಟ್ಟಿದ್ದಾರಲ್ವಾ, ಅದನ್ನೆಲ್ಲ ಒಟ್ಟು ಮಾಡಿ ನನಗೆ ಕೊಡು, ನನಗೆ ಬೇಕು ಎಂದು ಗಂಭೀರವಾಗಿ ಕೇಳಿದ. ರೇಖಾ ಸ್ವಲ್ಪ ಸಮಯ ಅವನನ್ನೇ ನೋಡಿದಳು. ಆದರೆ ಅದನ್ನು ನಿರಾಕರಿಸುವ ಧೈರ್ಯ ಅವಳಲ್ಲಿ ಇರಲಿಲ್ಲ. ಆದರೆ ಅವಳು ತನ್ನ ಎಲ್ಲ ಚಿನ್ನಾಭರಣಗಳನ್ನು ಅವನ ಎದುರು ಇಟ್ಟ ನಂತರ ಒಂದು ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟಳು. ನೀವು ಇದನ್ನೆಲ್ಲ ಏನು ಮಾಡ್ತೀರಿ? ಏನಾದರೂ ವ್ಯಾಪಾರ ಮಾಡ್ತೀರಾ ಎಂದು ಕೇಳಿದಾಗ ಅವನು ರೇಖಾಳನ್ನು ನೋಡಿ ನಗುತ್ತಿದ್ದ. ಇದನ್ನೆಲ್ಲ ತೆಗೆದುಕೊಂಡು ನಾನಿಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡಿದರೆ ನಿನ್ನ ದುರ್ಭಾಗ್ಯದಿಂದ ಅದು ಕೂಡ ಮುಳುಗಿ ಹೋಗ್ಬೋದು. ನಾನು ಈ ಚಿನ್ನಾಭರಣಗಳನ್ನು ಮಾರಿ ದುಬೈಗೆ ಹೋಗಬೇಕೆಂದಿದ್ದೇನೆ. ಅಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ತಿದೆ. ನಂತರ ನಮ್ಮ ಜೀವನ ಬದಲಾಗಬಹುದು ಎಂದು ಹೇಳುತ್ತಾ ಅವನು ಆ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಮನೆಯಿಂದ ಹೋದ. ಅವನು ಹೋದ ದಾರಿಯನ್ನೇ ರೇಖಾ ನೋಡುತ್ತಿದ್ದಳು. ಅವಳ ಮನಸ್ಸು ಚಿಂತೆಯಿಂದ ಮುಳುಗಿತು. ಯಾಕಂದ್ರೆ ಶೇಖರ್ ಹೋದ ನಂತರ ಮನೆಯಲ್ಲಿ ಅವಳು ರವಿ ಹಾಗೂ ರಚನಾ ಅವರೊಂದಿಗೆ ಇರಬೇಕಾಗಿತ್ತು. ಅಲ್ಲದೆ ರಚನಾ ಹಾಗೂ ರವಿಯ ವರ್ತನೆಗಳು ಅವಳೊಂದಿಗೆ ಅಷ್ಟು ಚೆನ್ನಾಗಿರಲಿಲ್ಲ. ಈಗ ಶೇಖರ್ ಮನೆಯಿಂದ ಹೋದ್ರೆ ಅವರು ಅವಳನ್ನು ಯಾವ ಪರಿಸ್ಥಿತಿಗೆ ತರಬಹುದು ಎಂಬುದನ್ನು ಯೋಚಿಸುತ್ತಿದ್ದಳು. ಅಲ್ಲದೆ ಶೇಖರ್ನಲ್ಲಿಯೂ ಕೂಡ ಇಂತಹ ವರ್ತನೆಗಳಿಗೇನು ಕಮ್ಮಿ ಇರಲಿಲ್ಲ. ಹೀಗೆ ಶೇಖರ್ ಚಿನ್ನಾಭರಣಗಳನ್ನೆಲ್ಲ ಮಾರಿ ದುಬೈಗೆ ಹೋಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ. ಯಾವ ದಿನ ಅವನಿಗೆ ದುಬೈ ಫ್ಲೈಟ್ ಇದ್ದಿತೋ ಆ ದಿನ ಅವನು ತುಂಬ ಜೋಶಲ್ಲೇ ತಯಾರಾಗ್ತಿದ್ದ. ರೇಖಾಳ ಸಣ್ಣ ಮಗ ಇವತ್ತು ಬೆಳಗ್ಗೆಯಿಂದಲೇ ತುಂಬಾ ಹಠ ಹಿಡಿಯುತ್ತಿದ್ದ. ಅವನು ರಚನಾಳ ಮಗನ ಹತ್ತಿರ ಒಂದು ಕಪ್ಪು ಬಣ್ಣದ ಕಾರನ್ನು ನೋಡಿದ್ದ. ಅದನ್ನು ಆಗಾಗ ತನ್ನ ಅಮ್ಮನಲ್ಲಿ ಅಂಥದ್ದೇ ಆಟದ ಸಾಮಾನು ನನಗೆ ಬೇಕೆಂದು ಕೇಳುತ್ತಿದ್ದ. ರೇಖಾ ಅವನನ್ನು ಸಮಾಧಾನ ಮಾಡಿ ಮಾಡಿ ತುಂಬಾ ಸುಸ್ತಾಗಿದ್ದಳು. ನಂತರ ಅವಳು ಮಗನ ಈ ಹಠದಿಂದ ಬೇಸತ್ತು ಆ ಮಗುವನ್ನು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ಹೇಳಿದಳು, ನಿನ್ನ ಅಪ್ಪ ದುಬೈಗೆ ಹೋಗ್ತಿದ್ದಾರಲ್ಲ, ಅಲ್ಲಿಂದ ನಿನಗೆ ತುಂಬಾ ಹಣವನ್ನು ಕಳಿಸ್ತಾರೆ. ನೀನು ಆ ಹಣದಿಂದ ನಿನಗೆ ಬೇಕಾದ ಆಟದ ಸಾಮಾನುಗಳನ್ನು ತೆಗೆದುಕೋ ಎಂದು ಮಗುವಿಗೆ ಅರ್ಥ ಮಾಡಿಸುತ್ತಿದ್ದಳು. ಅಮ್ಮನ ಮಾತನ್ನು ಕೇಳಿದ ಆ ಮಗುವಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಆದರೆ ಶೇಖರ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದ. ಅವನ ಹೃದಯದಲ್ಲಿ ದ್ವೇಷದ ಅಲೆಯು ಏಳುತ್ತಿತ್ತು. ದಿನಂಪ್ರತಿ ಕೆಲಸ ಮಾಡಿ ಮಾಡಿ ಅವಳು ಇನ್ನೂ ಕೂಡ ಕುರೂಪಿಯಂತೆ ಕಾಣುತ್ತಿದ್ದಳು. ಅವನು ಒಮ್ಮೆಲೆ ತನ್ನ ಕೋಣೆಯಿಂದ ಹೊರಗೆ ಬಂದು ನೋಡಿದಾಗ ಅಲ್ಲಿ ರವಿ ಮತ್ತು ರಚನಾ ತುಂಬಾ ನಗುಮುಖದಿಂದ ಮಾತನಾಡುತ್ತಿದ್ದರು. ಶೇಖರ್ ತನ್ನ ಅತ್ತಿಗೆಯನ್ನು ತುಂಬಾ ಇಷ್ಟಪಡುತ್ತಿದ್ದ. ಯಾಕಂದ್ರೆ ಅವಳು ತುಂಬಾ ಸುಂದರ ಹಾಗೂ ಬುದ್ಧಿವಂತ ಹುಡುಗಿಯಾಗಿದ್ದಳು. ಅವನು ತಲೆ ಕೊಡವಿ ಮುಂದೆ ಹೋದ. ಆಗ ಅವನ ಅಣ್ಣ ರವಿ, ಶೇಖರ್ ಎಲ್ಲ ರೆಡಿ ಆಯ್ತಾ ಎಂದ. ಆಯ್ತು ಅಣ್ಣ, ಎಲ್ಲವೂ ತಯಾರಾಗಿದೆ. ಆದರೆ ಈ ಮೂರ್ಖ ಹೆಣ್ಣನ್ನು ನೋಡು, ನಾನಿನ್ನು ಮನೆಯಿಂದಲೇ ಹೊರಡಲಿಲ್ಲ. ಆಗ್ಲೇ ಅವಳು ನನ್ನ ದುಡಿಮೆ ಮೇಲೆ ಕಣ್ಣು ಹಾಕಿ ಕುಳಿತುಕೊಂಡಿದ್ದಾಳೆ. ನಾನಲ್ಲಿ ಹೋದ ನಂತರ ಇವರಿಗೆ ತುಂಬಾ ಹಣವನ್ನು ಕಳುಹಿಸುತ್ತೇನಂತೆ. ಇವಳಿಲ್ಲಿ ವ್ಯಥಾ ಹಣವನ್ನು ಉಡಾಯಿಸುವ ಪ್ಲಾನ್ ಹಾಕೊಂಡು ಕುಳಿತಿದ್ದಾಳೆ ಎಂದು ಶೇಖರ್ ಹೇಳಿದಾಗ ರಚನಾಳ ಕಿವಿಯು ಎದ್ದು ನಿಂತಿತ್ತು. ರವಿ ಕೂಡ ಸ್ವಲ್ಪ ಗಂಭೀರವಾಗಿ ಕೇಳಿಸಿಕೊಳ್ಳುತ್ತಿದ್ದ. ಆಗ ಶೇಖರ್ ಹೇಳಿದ, ನನಗೆ ಕೆಲಸ ಸಿಗುತ್ತಲೇ ಬಂದಂತಹ ಎಲ್ಲ ಹಣವನ್ನು ನಿಮ್ಮ ಅಕೌಂಟಿಗೆ ಹಾಕುತ್ತೇನೆ. ರೇಖಾ ಏನಾದರೂ ಹಣ ಕೇಳಿದ್ರೆ ಅಗತ್ಯತೆಯ ಹಣ ಬಿಟ್ಟು ಒಂದು ನಯಾ ಪೈಸೆ ಕೂಡ ನೀವು ಕೊಡಬೇಡಿ. ನಿಮ್ಮ ಅಕೌಂಟ್ನಲ್ಲಿ ಉಳಿತಾಯ ಮಾಡಿ ಇಡಿ. ಸ್ವಲ್ಪ ವರ್ಷ ಕಳೆದು ಅಲ್ಲಿಂದ ಬಂದ್ಮೇಲೆ ನಾನೇ ನನ್ನ ಸ್ವಂತ ವ್ಯಾಪಾರವನ್ನು ಮಾಡ್ತೇನೆ. ಒಂದು ವೇಳೆ ನಾನು ನನ್ನ ದುಡಿಮೆಯನ್ನೆಲ್ಲ ಈ ಮಹಿಳೆಗೆ ಕೊಟ್ರೆ ಎಲ್ಲ ಹಣವನ್ನು ಖರ್ಚು ಮಾಡಿ ಬಿಡ್ತಾಳೆ. ಅಲ್ಲದೆ ಇವಳಿಗೆ ಹಣದ ಅಗತ್ಯ ಅಂತದ್ದೇನಿರುತ್ತದೆ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಾ ತಲೆಯನ್ನು ಕೊಡವಿದ. ರವಿಯ ತುಟಿಗಳ ಮೇಲೆ ತುಂಬಾ ದೊಡ್ಡ ನಗು ಬಂದಿತ್ತು. ಯಾಕಂದ್ರೆ ಇದನ್ನೇ ಅಲ್ವೇ ರಚನಾ ಹಾಗೂ ರವಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದದ್ದು. ಆದರೆ ಶೇಖರ್ ಅದನ್ನೆಲ್ಲ ತನ್ನ ಬಾಯಿಂದಲೇ ಹೇಳಿದ್ದ. ಹೋಗುವಾಗ ಶೇಖರ್ ಅವಳಲ್ಲಿ ಮಾತನಾಡದೆ ತಿರುಗಿಯೂ ನೋಡದೆ ಹೋಗಿದ್ದರಿಂದ ದಿನಗಳು ಮೌನವಾಗಿಯೇ ಕಳೆಯಿತು. ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಹದಗೆಡುತ್ತಿದ್ದರೂ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಅವಳಿಗೆ ಹಣ್ಣು ಹಂಪಲು ತಿನ್ನಲು ಮನಸ್ಸಾಗ್ತಿತ್ತು. ಆದರೆ ಅವಳು ಶೇಖರ್ನ ಹಣಕ್ಕಾಗಿ ಕಾಯುತ್ತಿದ್ದಳು. ಒಂದು ವೇಳೆ ಅವನು ಹಣ ಕಳುಹಿಸಿದ್ರೆ ಅದರಿಂದ ತನಗೆ ಔಷಧಿ ಹಾಗೂ ಫ್ರೂಟ್ಸ್ಗಳನ್ನು ತರುವ ಎಂದು ಯೋಚಿಸಿದಳು.
ಆದರೆ ಅವನು ಹೋಗಿ 1 ತಿಂಗಳಿಗಿಂತ ಹೆಚ್ಚು ಸಮಯವಾದರೂ ಕೂಡ ಅವನು ಯಾವುದೇ ಹಣವನ್ನು ಅವಳಿಗೆ ಕಳುಹಿಸಲಿಲ್ಲ. ಅವಳು ತುಂಬಾ ಚಿಂತಿತಳಾದಳು. ಯಾಕೆ ಇಷ್ಟು ಸಮಯವಾದರೂ ನನಗೇನು ಖರ್ಚಿಗೆ ಹಣ ಕೊಡಲಿಲ್ಲ ಎಂದು. ಆ ದಿನ ರವಿ ಮನೆಗೆ ಹಿಂದಿರುಗಿ ಬಂದಾಗ ಅವನ ಕೈಯಲ್ಲಿ ದೊಡ್ಡ ಚೀಲಗಳು ಇದ್ದವು. ರಚನಾ, ಹೇ ರಚನಾ, ಇವತ್ತು ನನ್ನ ಗೆಳೆಯ ಮನೆಗೆ ಊಟಕ್ಕಾಗಿ ಬರ್ತಿದ್ದಾನೆ. ರೇಖಾಳಲ್ಲಿ ಹೇಳು, ಒಳ್ಳೆ ಅಡುಗೆಯನ್ನು ಮಾಡಿಡನು ಎಂದು ತನ್ನ ಕೈಯಲ್ಲಿದ್ದ ಚೀಲಗಳನ್ನು ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಇಟ್ಟ. ಆಗ ಒಳಗಿನಿಂದ ರಚನಾ ಒಮ್ಮೆಲೆ ಬಂದು ಅವನಲ್ಲಿ ಕೇಳಿದಳು, ನಾನು ನಿಮ್ಮಲ್ಲಿ ಹೇಳಿದೆ ತಾನೆ ನನಗೆ ಶಾಪಿಂಗ್ಗೆ ಹೋಗಲು ಇದೆ, ಅಲ್ಲದೆ ಚೋಟುವಿನ ಸ್ಕೂಲಿನ ಹಣ ಕೂಡ ಕಟ್ಟಲು ಇದೆ ಅಂತ. ನೀವು ಇಷ್ಟರ ತನಕ ನನಗೆ ಹಣ ಕೊಡ್ಲಿಲ್ಲ ಎಂದಳು. ಆಗ ರವಿ ತನ್ನ ಜೇಬಿಗೆ ಕೈ ಹಾಕಿ ಹೇಳಿದ, ಯಾಕಾಗಿ ಕಾಯ್ತಿದ್ಯಾ? ನೋಡು, ಶೇಖರ್ 4 ದಿನದ ಮೊದಲೇ ಇಷ್ಟೊಂದು ಹಣವನ್ನು ಕಳುಹಿಸಿದ್ದಾನೆ. ತೆಗೆದುಕೋ, ನೀನು ಹೋಗಿ ಎಷ್ಟು ಬೇಕಾದರೂ ಶಾಪಿಂಗ್ ಮಾಡಿ ಬಾ ಎಂದು ಹೇಳುತ್ತಾ ರಚನಾಳ ಮುಂದೆ ತುಂಬಾ ನೋಟುಗಳನ್ನು ಚಾಚಿದ. ಅವಳು ಒಮ್ಮೆಲೆ ಸಂತೋಷದಿಂದ ಅದನ್ನು ಕಿತ್ತುಕೊಂಡಳು. ರೇಖಾ ಅಲ್ಲೇ ನೆಲವನ್ನು ಒರೆಸುತ್ತಿದ್ದಳು. ಅವಳು ಕೂಡ ರವಿಯನ್ನು ನೋಡಿದಳು. ಶೇಖರ್ ಹಣ ಕಳುಹಿಸಿದ್ದರೂ ಕೂಡ ಅವಳಿಗೆ ರವಿ ಹೇಳಲೇ ಇಲ್ಲ. ಅಲ್ಲದೆ ಅವಳಲ್ಲಿ ಔಷಧಿಗೂ ಕೂಡ ಹಣವಿರಲಿಲ್ಲ. ಅವಳು ತಡವರಿಸುತ್ತಾ ರವಿಯಲ್ಲಿ ಕೇಳಿದಳು, ಶೇಖರ್ ಹಣ ಕಳುಹಿಸಿದ್ದಾರೆ, ಹಾಗಾದ್ರೆ ನನಗೂ ಖರ್ಚಿಗೆ ಹಣವನ್ನು ಕೊಡಿ, ಡಾಕ್ಟರ್ ಹತ್ತಿರ ಹೋಗ್ಬೇಕು, ಔಷಧಿ ಎಲ್ಲ ಮುಗಿದಿದೆ ಎಂದಳು. ಆಗ ರವಿ ತುಂಬಾ ಗಂಭೀರವಾಗಿ ಅವಳ ಹತ್ತಿರ ಬಂದು, ನಿನ್ನ ಹಣವನ್ನು ಅವನು ಬೇರೆನೆ ಕಳುಹಿಸಿದ್ದಾನೆ, ತೆಗೆದುಕೋ ನಿನ್ನ ಹಣ ಎಂದು ಜೇಬಿಗೆ ಕೈ ಹಾಕಿ 1000 ರೂಪಾಯಿಯನ್ನು ಅವಳ ಮುಂದೆ ಚಾಚಿದ. ಅವಳು ತುಂಬಾ ಆಶ್ಚರ್ಯಪಟ್ಟಳು. ಕೇವಲ 1000 ರೂಪಾಯಿಯೇ? ಇದರಿಂದ ನಾನು ಏನೆಲ್ಲ ಮಾಡ್ಲಿ ರವಿ ಅಣ್ಣ ಎಂದು ರೇಖಾ ಕೇಳಿದಾಗ ರವಿಯು ತುಂಬಾ ಸಿಡಿಮಿಡಿಗೊಂಡು ಹೇಳಿದ, ಅಲ್ಲ, ನಿನ್ಗೆ ಏನು ಅಗತ್ಯವಿದೆ ಹಣದ್ದು? ನಿನ್ಗೆ ಊಟ ತಿಂಡಿ ವ್ಯವಸ್ಥೆಯನ್ನು ನಾವು ಕೊಡ್ತಿದ್ದೇವೆ. ಇನ್ನು ನಿನ್ಗೆ ಬೇಕಾದಂತ ಚಪ್ಪಲಿ ಬಟ್ಟೆಗಳನ್ನು ರಚನಾಳಿಂದ ತೆಗೆದುಕೊಂಡು ಹಾಕು. ನಿನ್ನ ಮಗು ಈಗ ತುಂಬಾ ಸಣ್ಣವ, ಈಗ ನಿನ್ಗೆ ಇಷ್ಟು ಹಣ ಸಾಕು ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಟು ಹೋದ. ಅವಳು 1000 ರೂಪಾಯಿ ನೋಟನ್ನು ಕೈಯಲ್ಲಿ ಹಿಡಿದುಕೊಂಡು ಕಣ್ಣೀರು ಹಾಕುತ್ತಾ ನಿಂತಳು. ಅವಳ ಆರೋಗ್ಯವು ತುಂಬಾ ಕೆಡುತ್ತಿತ್ತು. ಆದ್ರೆ ಆ 1000 ರೂಪಾಯಿಯಿಂದ ಅವಳಿಗೆ ಏನು ಮಾಡಲು ಸಾಧ್ಯ? ಮಗು ತುಂಬಾ ದಿನಗಳಿಂದ ಆಟದ ಸಾಮಾನಿಗಾಗಿ ಅಳುತ್ತಿತ್ತು. ಹಾಗಾಗಿ ಅವಳು ಆ ಮಗುವಿಗೆ ಒಂದು ಆಟದ ಸಾಮಾನನ್ನು ತಂದುಕೊಟ್ಟಳು. ಅವಳ ಹಾಗೂ ಅವಳ ಮಗುವಿನ ಬಟ್ಟೆಗಳೆಲ್ಲ ಅಲ್ಲಲ್ಲಿ ಹರಿದಿದ್ದವು. ಆದರೆ ಈ ಹಣದಿಂದ ಅವುಗಳನ್ನೆಲ್ಲ ಹೇಗೆ ಖರೀದಿಸಲು ಸಾಧ್ಯ? ಅವಳು ಮೌನವಾಗಿದ್ದುಕೊಂಡೇ ತನ್ನ ಆರೋಗ್ಯದ ಪರಿಸ್ಥಿತಿಯನ್ನು ಸಹಿಸಿಕೊಂಡಳು. ಅವಳಿಗೆ 9 ತಿಂಗಳು ತುಂಬಿದಾಗ ನೋವು ಕಾಣಿಸಿಕೊಂಡಿತು. ಆದರೆ ಅವಳಲ್ಲಿ ಹಣ ಉಳಿದಿರಲಿಲ್ಲ. ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೆಳಗಿನ ಹೊಟ್ಟೆಯು ತುಂಬಾ ನೋವಾಗ್ತಿತ್ತು. ಅವಳು ನೋವಿನಿಂದ ನರಳುತ್ತಿದ್ದಳು. ಅವಳು ಕೆಳಗೆ ಬೀಳುವುದನ್ನು ನೋಡಿದ ರಚನಾ ಮುಖವನ್ನು ಊದಿಸಿಕೊಂಡು, ಇನ್ನು ಈ ಮಹಾರಾಣಿಯ ಡೆಲಿವರಿಗೆ 1000 ರೂಪಾಯಿಗಳು ಖರ್ಚಾಗುತ್ತದೆ ಎಂದು ಬಡಬಡಾಯಿಸುತ್ತಾ ಮೊಬೈಲ್ನಲ್ಲೇ ಬ್ಯುಸಿಯಾಗಿದ್ದ ರವಿಯಲ್ಲಿ ಬಂದು ಹೇಳಿದಳು. ಯಾಕೆ 1000 ರೂಪಾಯಿ ಖರ್ಚಾಗುತ್ತದೆ? ನಿಲ್ಲು, ನಾನು ರಿಕ್ಷಾ ತರ್ತೇನೆ, ಇವಳನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸೋಣ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಜನರ ಡೆಲಿವರಿಗಳು ಆಗುತ್ತವೆ. ಹಾಗೂ ಶೇಖರ್ ಕೂಡ ಹೇಳಿದ್ದ, ರೇಖಾಳ ಮೇಲೆ 1 ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಅಂತ. ಅವನಿಗೂ ಇದೆಲ್ಲ ಇಷ್ಟ ಇಲ್ಲ ಎಂದು ಹೇಳುತ್ತಾ ರವಿ ಆರಾಮದಲ್ಲೇ ಹೇಳಿ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಹೊತ್ತಿನ ನಂತರ ಒಂದು ರಿಕ್ಷಾವನ್ನು ತಂದು ಅದರಲ್ಲಿ ರೇಖಾಳನ್ನು ಕುಳಿತುಕೊಳ್ಳಿಸಿ ಅವಳ ಜೊತೆ ನೆರೆಮನೆಯಾಕೆಯನ್ನು ಕಳಿಸಿದ. ಅವನು ತಾನೇ ಹೋಗುವುದು ಸಭ್ಯತೆ ಎಂದು ತಿಳಿಯಲಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಲೈನೆ ನಿಂತಿತ್ತು. ರೇಖಾ ನೋವಿನಿಂದ ನರಳುತ್ತಿದ್ದಳು. ಅಲ್ಲದೆ ಡಾಕ್ಟರ್ ಅವಳಿಗೆ ಆಪರೇಷನ್ ಕೇಸ್ ಎಂದಿದ್ದರು. ನೆರೆಮನೆಯಾಕೆ ತುಂಬಾ ಸುಸ್ತಾಗಿ ಸಂಜೆ ವಾಪಸ್ ಬಂದಿದ್ದಳು. ರೇಖಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥಳಂತೆ ಬಿದ್ದಿದ್ದಳು. ಅವಳ ಸರದಿ ಬಂದ್ಮೇಲೆ ಡಾಕ್ಟರ್ ಅವಳಿಗೆ ಆಪರೇಷನ್ ಅನ್ನು ಮಾಡಿದ್ದರು. ಅವಳಿಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಅವಳು ಆ ಮಗುವಿನ ಮುಖವನ್ನು ನೋಡಿ ಅಳುತ್ತಿದ್ದಳು. ಅವಳ ಪತಿ ಅವಳ ಬಗ್ಗೆ ಕಾಳಜಿ ವಹಿಸದಿದ್ದಾಗ ಬೇರೆಯವರಿಗೆ ಏನು ಅಗತ್ಯ ಇದೆ ಅವಳನ್ನು ನೋಡಿಕೊಳ್ಳಲು? ಡಾಕ್ಟರ್ ಅವಳ ಮುಂದೆ ಔಷಧಿಗಳ ಚೀಟಿಯನ್ನು ಕೊಟ್ಟು, ಇಲ್ಲಿ ಕೇವಲ ಚಿಕಿತ್ಸೆ ಆಗುತ್ತದೆ, ಔಷಧಿಯನ್ನು ನೀವೇ ಹೊರಗಿನಿಂದ ತೆಗೆದುಕೊಳ್ಳಬೇಕು ಎಂದು ಡಾಕ್ಟರ್ ಗಂಭೀರವಾಗಿ ಹೇಳಿದ್ದರು. ರೇಖಾ ಅಲ್ಲಿಂದ ಎದ್ದಳು. ಅವಳಿಗೆ ಗೊತ್ತಿತ್ತು ಔಷಧಿ ತರಲು ಅವಳ ಹತ್ತಿರ ಹಣ ಇಲ್ಲ ಎಂದು. ಹಾಗಾಗಿ ಅವಳು ತೂರಾಡುತ್ತಾ ಹೆಜ್ಜೆ ಹಾಕಿ ರಿಕ್ಷಾದಲ್ಲಿ ಕುಳಿತುಕೊಂಡು ಮನೆ ಕಡೆ ಬಂದಳು. ಮನೆಗೆ ಬಂದ ನಂತರ ರಿಕ್ಷಾದವನಿಗೆ ಬಾಡಿಗೆ ಕೊಡಲು ಅವಳಲ್ಲಿ ಹಣ ಇರಲಿಲ್ಲ. ಮನೆಯಲ್ಲಿ ರಚನಾ ಹಾಗೂ ರವಿ ಕುಳಿತುಕೊಂಡಿದ್ದರು. ರವಿ ಮುಖವನ್ನು ಸಿಂಡರಿಸಿ ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟಿದ್ದ. ರೇಖಾ ತನ್ನಲ್ಲಿದ್ದ ಔಷಧಿ ಚೀಟಿಯನ್ನು ರಚನಾಳಿಗೆ ನೀಡಿ ಹೇಳಿದಳು, ಇದು ತುಂಬಾ ಮುಖ್ಯವಾದ ಔಷಧಿ, ಇದನ್ನು ತಿನ್ನಲೇಬೇಕು, ಇಲ್ಲದಿದ್ದರೆ ಈ ಗಾಯವು ಒಣಗುವುದಿಲ್ಲ. ಔಷಧಿ ತೆಗೆದುಕೊಳ್ಳಲು ನನಗೆ ಹಣ ಕಳುಹಿಸುವಂತೆ ಶೇಖರಲ್ಲಿ ಹೇಳಿಬಿಡಿ ಎಂದು ರೇಖಾ ಹೇಳಿದಾಗ ರಚನಾ ನಿರುತ್ಸಾಹದಿಂದಲೇ ಆ ಚೀಟಿಯನ್ನು ಸೈಡಿಗೆ ಇಟ್ಟು, ಶೇಖರನ್ನ ಕಳುಹಿಸಿದ ಹಣ ರವಿ ವ್ಯಾಪಾರಕ್ಕೆ ಹಾಕಿದ್ದಾನೆ, ಈಗ ಸದ್ಯಕ್ಕೆ ಅವನಲ್ಲಿ ಹಣ ಇಲ್ಲ. ಅಲ್ಲದೆ ಶೇಖರಣ್ಣನೇ ಹೇಳಿದ್ದಾನೆ, ನಿನ್ಗೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಕೊಡಬೇಡಿ ಅಂತ. ಹೀಗಿರುವಾಗ ನಾವೇನು ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾ ಅವಳು ಭುಜವನ್ನು ತಿರುಗಿಸುತ್ತಾ ಕೋಣೆಗೆ ಹೋದಳು. ರೇಖಾಳ ಹೃದಯವು ಜೋರಾಗಿ ಅಳುತ್ತಿತ್ತು.
ಆ ಸಣ್ಣ ಶಿಶುವಿಗೆ ಹಾಲಿನ ಅಗತ್ಯವಿತ್ತು. ಆದರೆ ಅವಳಿಗೆ ಬೇಕಾದಂಥ ಔಷಧಿಯೂ ಸಿಗುತ್ತಿರಲಿಲ್ಲ. ಸರಿಯಾದ ಬಾಣಂತನವೂ ಆಗುತ್ತಿರಲಿಲ್ಲ. ಹೀಗಿರುವಾಗ ಅವಳಲ್ಲಿ ಹೇಗೆ ಹಾಲಿನ ಉತ್ಪತ್ತಿಯಾಗುತ್ತದೆ? ಅವಳು ಆ ಕಡೆ ಈ ಕಡೆ ನರಳಾಡುತ್ತಾ 4-5 ದಿವಸ ಕಳೆದ ಮೇಲೆ ಅವಳು ಮಂಚದಿಂದ ಎದ್ದು ನಿಂತಳು. ನಂತರ ಅವಳು ಔಷಧಿ ಖರೀದಿಸಲು ತನ್ನ ಕಿವಿಯಲ್ಲಿದ್ದ ಕಿವಿಯೋಲೆಗಳನ್ನು ಮಾರಿದಳು. ಅದರಿಂದ ಅವಳಿಗೆ 1 ವಾರಕ್ಕೆ ಆಗುವಷ್ಟು ಔಷಧಿಯು ಸಿಕ್ಕಿತು. ಹೀಗಾಗಿ ಅವಳ ಆ ಗಾಯಗಳು ಸರಿಯಾದ ಮೇಲೆ ಅವಳು ಮೌನವಾಗಿ ಪುನಃ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಯಾಕಂದ್ರೆ ಅವಳು ಎಷ್ಟು ದಿನ ಆ ಮಂಚದಲ್ಲಿ ಮಲಗಿದ್ದಳೋ ಅಷ್ಟು ದಿನ ರಚನಾ ಅವಳಿಗೆ 1 ಹೊತ್ತಿನ ಊಟವನ್ನು ಕೊಟ್ಟು ಇನ್ನೊಂದು ಸಮಯ ಊಟವನ್ನು ಕೊಡುವಾಗ ತುಂಬಾ ಕಿರುಚಾಡುತ್ತಿದ್ದಳು. ಶೇಖರ್ ಹೋದ ಮೇಲೆ ಅವನು ತಿರುಗಿ ಒಮ್ಮೆಯೂ ರೇಖಾಳನ್ನು ಹೇಗಿದ್ಯಾ ಎಂದು ಕೇಳಲಿಲ್ಲ. ರವಿಯು ಶೇಖರ್ ಕಳುಹಿಸಿದ ಹಣದಿಂದ ತನ್ನ ವ್ಯಾಪಾರ ವಹಿವಾಟನ್ನು ಗಟ್ಟಿ ಮಾಡಿಕೊಂಡಿದ್ದನು. ಈಗ ಅವನಿಗೆ ಲಕ್ಷಗಟ್ಟಲೆ ಆದಾಯ ಬರುತ್ತಿದ್ದವು. ಈಗ ಅವನ ಮತ್ತು ರಚನಾಳ ಜೀವನದ ಶೈಲಿಯೇ ಬದಲಾಗಿತ್ತು. ಮನೆಯಲ್ಲಿ ಕೆಲಸಗಾರರನ್ನು ಇಟ್ಟಿದ್ದರಿಂದ ರೇಖಾಳ ಕೆಲಸಗಳು ಸ್ವಲ್ಪ ಕಡಿಮೆಯಾಗಿದ್ದವು. ಆದರೆ ಅವಳು ಮತ್ತು ಅವಳ ಮಕ್ಕಳು ಕೆಲಸಗಾರರಿಗಿಂತಲೂ ಕಡೆಯಾದ ಜೀವನವನ್ನು ಸಾಗಿಸುತ್ತಿದ್ದರು. ಈಗಲೂ ಕೂಡ ಶೇಖರ್ ಕಳುಹಿಸಿದ ಹಣದಿಂದ ರವಿಯು 1000 ರೂಪಾಯಿಯನ್ನೇ ಅವಳಿಗೆ ಕೊಡುತ್ತಿದ್ದ. ರವಿ ತನ್ನ ಮಕ್ಕಳನ್ನು ಒಳ್ಳೆಯ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಕಲಿಯಲು ಹಾಕಿದ್ದ. ಆದರೆ ರೇಖಾಳಲ್ಲಿ ಅಷ್ಟೊಂದು ಹಣ ಇರದ ಕಾರಣ ಅವಳು ತನ್ನ ಮಕ್ಕಳನ್ನು ಸರಕಾರಿ ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದಳು. ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ರೀತಿಯ ಅಡುಗೆಗಳೇ ತಯಾರಾಗುತ್ತಿದ್ದವು. ರಚನಾ, ಅವಳ ಮಕ್ಕಳು ಹಾಗೂ ರವಿ ಟೇಬಲ್ನಲ್ಲಿ ಕುಳಿತುಕೊಂಡು ಆರಾಮಾಗಿ ಊಟವನ್ನು ಮಾಡುತ್ತಿದ್ದಾಗ ರೇಖಾಳ ಮಕ್ಕಳು ಆಶಾಭರಿತ ನೋಟದಿಂದ ಆ ಆಹಾರವನ್ನೇ ನೋಡುತ್ತಿದ್ದರು. ರಚನಾ ತಾನು ಹಾಗೂ ತನ್ನ ಮಕ್ಕಳು ಚೆನ್ನಾಗಿ ಊಟ ಮಾಡಿ ಎದ್ದೇಳುವವರೆಗೂ ಆ ಮಕ್ಕಳಿಗೆ ಊಟ ನೀಡುತ್ತಿರಲಿಲ್ಲ. ನಂತರ ಅವರು ತಿಂದು ಉಳಿದಂತಹ ಅಡುಗೆಯನ್ನು ಅವಳು ಒಂದು ಪ್ಲೇಟಿಗೆ ಹಾಕಿ ಅವರ ಎದುರು ಇಡುತ್ತಾ ದ್ವೇಷಭರಿತ ಸ್ವರದಲ್ಲೇ ಹೇಳುತ್ತಿದ್ದಳು. ತೆಗೆದುಕೋ, ತಿನ್ನಿಸಿ ಹೊಟ್ಟೆ ಬಾಕರಿಗೆ. ನನ್ನ ಮಕ್ಕಳು ತಿನ್ನೋದನ್ನೇ ನೋಡ್ತಿರ್ತಾರೆ. ಇಡೀ ಸಮಯ ನನ್ನ ಮಕ್ಕಳ ಮೇಲೆ ಕಣ್ಣು. ಯಾವಾಗ ನಮ್ಮ ಬೆನ್ನು ಬಿಡ್ತಾರೋ ಈ ಶನಿಗಳು ಎನ್ನುತ್ತಾ ಬಡಬಡಾಯಿಸುತ್ತಿರುತ್ತಿದ್ದಳು. ರೇಖಾ ಮೌನವಾಗಿ ಆ ಪ್ಲೇಟನ್ನು ಎತ್ತುತ್ತಾ ತನ್ನ ಮಕ್ಕಳಿಗೆ ಊಟ ಮಾಡಿಸಲು ತನ್ನ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಕಳೆದ ಕೆಲವು ವರ್ಷಗಳಿಂದ ಅವಳು ತನಗಾಗಿ ಹೊಸ ಬಟ್ಟೆಯನ್ನು ಖರೀದಿಸಲೇ ಇಲ್ಲ. ಸ್ಥಳೀಯರಿಗೆಲ್ಲ ಅವಳ ಪರಿಸ್ಥಿತಿ ಹೇಗಿದೆ ಎಂದು ಗೊತ್ತಿತ್ತು. ಹಾಗಾಗಿ ಅವಳ ನೆರೆಮನೆಯವಳು ಅವಳಿಗಾಗಿ ಹಳೆಯ ಬಟ್ಟೆಗಳನ್ನೆಲ್ಲ ಕೊಡುತ್ತಿದ್ದಳು. ಆದರೆ ರೇಖಾ ಹಲವು ಬಾರಿ ರವಿಯಲ್ಲಿ ಮಕ್ಕಳಿಗೋಸ್ಕರ ಬಟ್ಟೆಗಳನ್ನು ಖರೀದಿಸಲು ಹಣವನ್ನು ಕೇಳುತ್ತಿದ್ದಳು. ಆದರೆ ರಚನಾ ತನ್ನ ಮಕ್ಕಳ ಬಣ್ಣ ಮಾಸಿ ಹೋದ ಹಳೆಯ ಬಟ್ಟೆಗಳನ್ನೆಲ್ಲ ತೆಗೆದು ಅವರಿಗೆ ಕೊಡುತ್ತಾ ಹೇಳುತ್ತಿದ್ದಳು, ಯಾವ ದೇಶದ ರಾಜಕುಮಾರರು ಇವರು? ಇವರ ಅಪ್ಪನಿಗೆ ಇವರ ಮೇಲೆ ಕಾಳಜಿ ಇಲ್ಲ, ಮತ್ತೆ ನಾವ್ಯಾಕೆ ಇವರ ಬಗ್ಗೆ ಕಾಳಜಿ ವಹಿಸಬೇಕು ಎನ್ನುತ್ತಿದ್ದಳು. ಆದರೆ ರೇಖಾ ಮೌನವಾಗಿ ಅಲ್ಲಿಂದ ಎದ್ದು ಹೋಗುತ್ತಿದ್ದಳು. ಯಾಕಂದ್ರೆ ಅದು ನಿಜವೇ ಆಗಿತ್ತು. ಹೀಗೆ ಕಾಲ ಕಳೆದಂತೆ 15 ವರ್ಷಗಳು ಆಯಿತು. ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದಂಥ ರೇಖಾಳ ಮಕ್ಕಳು ಈಗ ಕಾಲೇಜಿಗೆ ಹೋಗುವ ಹಂತಕ್ಕೆ ಬಂದಿದ್ದರು. ಆದರೆ ರಚನಾಳ ಮಕ್ಕಳು ಇವರಿಗಿಂತ ಹೆಚ್ಚು ಸಫಲರಾಗಿದ್ದರು. ಅಲ್ಲದೆ ರವಿಯ ವ್ಯಾಪಾರ ವಹಿವಾಟುಗಳು ಎಲ್ಲ ನಗರದಲ್ಲೂ ಹಬ್ಬಿತ್ತು. ಮನೆಯಲ್ಲಿ ಹಣಕ್ಕೇನು ಕೊರತೆ ಇರಲಿಲ್ಲ. ಹಣವು ತುಂಬಿ ತುಳುಕ್ತಿತ್ತು. ಆದರೆ ರೇಖಾಳನ್ನು ನೋಡಿದ್ರೆ ಅವಳು ಮನೆಯ ಕೆಲಸದವಳಂತೆ ಇದ್ದಳು. ಆವತ್ತಿನ ದಿನ ರಜೆಯಾಗಿತ್ತು. ರವಿ ಸ್ವಲ್ಪ ಲೇಟಾಗಿ ಎದ್ದಿದ್ದ. ರಚನಾ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡಿದ್ದಳು. ಅವನು ಎದ್ದ ತಕ್ಷಣ ಹೇಳಿದ, ಇವತ್ತು ಹಲ್ವಾ ಪೂರಿ ಮಾಡಿ, ತುಂಬಾ ಮನಸ್ಸಾಗುತ್ತಿದೆ ತಿನ್ನಲು ಎಂದ. ಹಾಗೆ ರವಿ ರೇಖಾಳಿಗೆ ಆದೇಶವನ್ನು ನೀಡಿದ. ಆದರೆ ರೇಖಾ ಮೊದಲೇ ಎಲ್ಲರಿಗೂ ತಿಂಡಿಯನ್ನು ಮಾಡಿಟ್ಟಿದ್ದಳು. ನಂತರ ಅವಳು ಮೌನವಾಗಿ ಪುನಃ ಹಲ್ವಾ ಪೂರಿಯನ್ನು ಮಾಡಲು ಪ್ರಾರಂಭಿಸಿದಳು. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಅಡುಗೆ ಈಗಲೂ ಅವಳೇ ಮಾಡುತ್ತಿದ್ದಳು. ಅವಳು ಬಿಸಿ ಬಿಸಿಯಾದ ಹಲ್ವಾ ಪೂರಿಯನ್ನು ತಂದು ರವಿ ಹಾಗೂ ಅವನ ಮಕ್ಕಳ ಮುಂದೆ ಇಟ್ಟಳು. ಆಗ ಬಾಗಿಲ ಕಡೆಯಿಂದ ಯಾರೋ ಕರೆಯುತ್ತಿದ್ದರು. ಯಾರಾದರೂ ಇದ್ದೀರಾ ಅಂತ ಕೇಳುತ್ತಿದ್ದರು. ಈ ರಜೆಯ ದಿನ ಯಾರು ಬೆಳಗ್ಗೆನೆ ಎಂದು ರವಿ ಕೋಪದಲ್ಲಿ ಕೇಳಿದ. ಆಗ ಶೇಖರ್ ಬಾಗಿಲಿನಿಂದ ಒಳಗೆ ಬಂದ. ಅವನ ಮುಖದಲ್ಲಿ ತುಂಬಾ ಸಂತೋಷ ಇತ್ತು. ಆದರೆ ಕೂದಲೆಲ್ಲ ಬಿಳಿಯಾಗಿ ತುಂಬಾ ಕ್ಷೀಣಿಸಿದ್ದ. ಬಹುಶಃ ಅವನು ಅಲ್ಲಿ ತುಂಬಾ ಶ್ರಮಪಟ್ಟು ದುಡಿಯುತ್ತಿದ್ದ. ಶೇಖರ್ನನ್ನು ನೋಡಿ ರವಿ ಬೆಚ್ಚಿ ಬಿದ್ದ. ಆದರೆ ಶೇಖರ್ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡಾಗ ರವಿಯಲ್ಲಿ ಅಂತಹ ಪ್ರೀತಿಯ ಭಾವನೆಗಳು ಕಾಣಲಿಲ್ಲ. ರಚನಾಳ ಮಕ್ಕಳು ಕೂಡ ನಿರುತ್ಸಾಹದಿಂದಲೇ ಅವನನ್ನು ಭೇಟಿಯಾದರು. ಹಾಗೂ ರಚನಾ ಕುಳಿತಲ್ಲಿಯೇ ನಮಸ್ತೆ ಎಂದು ಹೇಳಿದಳು. ಹೇಗಿದ್ದೀಯಾ ಶೇಖರ್? ನೀನು ಬರುವ ಸೂಚನೆಯನ್ನೇ ನೀಡಲಿಲ್ಲ ಎಂದು ಚಹಾದ ಕಪ್ಪನ್ನು ಬಾಯಲ್ಲಿ ಇಡುತ್ತಾ ಕೇಳಿದ. ಆಮೇಲೆ ಶೇಖರ್ ಮೌನವಾಗಿ ಚೇರನ್ನು ಎಳೆಯುತ್ತಾ ಟೇಬಲ್ ಹತ್ತಿರ ಕುಳಿತು, ನಾನು ಇಂಡಿಯಾಕ್ಕೆ ಬರುವ ವಿಷಯ ಹೇಳಬೇಕಂತ ನಿಮ್ಗೆ ತುಂಬಾ ದಿನಗಳಿಂದ ಫೋನ್ ಮಾಡ್ತಲೇ ಇದ್ದೆ. ಆದ್ರೆ ನೀವು ಫೋನನ್ನೇ ತೆಗೆಯಲಿಲ್ಲ ಎಂದ. ಆದ್ರೆ ರವಿ ತಲೆಯನ್ನು ಆಡಿಸುತ್ತಾ, ಹೌದು ಶೇಖರ್, ತುಂಬಾ ಬ್ಯುಸಿಯಾಗಿದ್ದೆ, ಹಾಗಾಗಿ ಫೋನ್ ತೆಗೆಯಲು ಆಗ್ಲಿಲ್ಲ, ಸಮಯವೇ ಸಿಗುತ್ತಿರ್ಲಿಲ್ಲ ಎನ್ನುತ್ತಾ, ಅರೆ ಹೋಗು ಶೇಖರ್ನಿಗೆ ತಿಂಡಿಯನ್ನು ತಾ ಎಂದು ರವಿ ಆದೇಶ ನೀಡುವ ಸ್ವರದಲ್ಲೇ ರೇಖಾಳಿಗೆ ಹೇಳಿದ. ಶೇಖರ್ ಒಂದು ನೋಟವನ್ನು ರೇಖಾಳ ಕಡೆ ಬೀರಿದ. ನಂತರ ವ್ಯವಹಾರವೆಲ್ಲ ಹೇಗೆ ನಡೆಯುತ್ತಿದೆ ಅಣ್ಣ? ಅಂದ ಹಾಗೆ ನಾನು ದುಬೈಯ ಕೆಲಸವನ್ನು ಬಿಟ್ಟು ಬಂದಿದ್ದೇನೆ. ನೀವು ಒಂದು ಕೆಲಸ ಮಾಡಿ, ನೀವು ಫ್ರೀ ಆದ್ಮೇಲೆ ನನಗೆ ವ್ಯವಹಾರದಲ್ಲಿರುವ ನನ್ನ ಭಾಗವನ್ನು ಕೊಡಿ.
ನಾನು ಇನ್ನು ಮುಂದೆ ನನ್ನ ವ್ಯಾಪಾರಕ್ಕೆ ಗಮನವನ್ನು ಕೊಡುತ್ತೇನೆ. ಇನ್ನೊಮ್ಮೆ ಹಿಂತಿರುಗಿ ದುಬೈಗೆ ಹೋಗುವ ಉದ್ದೇಶ ನನಗಿಲ್ಲ ಎನ್ನುತ್ತಾ ಶೇಖರ್ ಮೃದುವಾದ ಸ್ವರದಲ್ಲೇ ಹೇಳಿದ್ದ. ಆದರೆ ತಿಂಡಿಯ ಟೇಬಲ್ ಮೇಲೆ ಒಮ್ಮೆಲೆ ಹಾವು ಬುಸುಗುಟ್ಟಿದಂತೆ ಆಗುತ್ತಿತ್ತು. ತಿಂಡಿ ತಿನ್ನುತ್ತಿದ್ದ ರವಿ ಒಮ್ಮೆಲೆ ಕೈಯನ್ನು ನಿಲ್ಲಿಸಿ ಶೇಖರ್ನನ್ನು ನೋಡುತ್ತಾ, ಎಂಥ ವಹಿವಾಟು, ಯಾವ ಭಾಗ ನಿನ್ನದು ಅಂತ ಈ ವ್ಯಾಪಾರದಲ್ಲಿ ಯಾವ ಭಾಗವೂ ಇಲ್ಲ. ನೀನಂತೂ ಕಳೆದ 15 ವರ್ಷಗಳಿಂದ ದುಬೈಯಲ್ಲಿ ಹೋಗಿ ಕುಳಿತಿದ್ದೆ. ಈ ವ್ಯಾಪಾರ ವಹಿವಾಟನ್ನು ರಾತ್ರಿ ಹಗಲು ಶ್ರಮಪಟ್ಟು ನಿಲ್ಲಿಸಿದವನು ನಾನು. ಈಗ ನೀನು ಬಂದು ಇದರಲ್ಲಿ ಹೇಗೆ ಪಾಲನ್ನು ಕೇಳುತ್ತಿ ಎಂದು ರವಿ ಕೋಪದಲ್ಲಿ ಕೇಳುತ್ತಿದ್ದ. ಅದನ್ನು ಕೇಳಿ ಶೇಖರ್ ಕಕ್ಕಾಬಿಕ್ಕಿಯಾದ. ಆದರೆ ಶೇಖರ್ ಒಮ್ಮೆಲೆ ಕೇಳಿದ, ರವಿಯಣ್ಣ, ನಾನು ನಿಮ್ಮಲ್ಲಿ ಹೇಳಿದ್ದೆ ತಾನೆ, ನಾನು ಕಳುಹಿಸಿದಂತಹ ಎಲ್ಲ ಬಂಡವಾಳಗಳನ್ನು ನಿಮ್ಮ ಹತ್ತಿರ ಇಟ್ಟು ಅದನ್ನು ವ್ಯಾಪಾರದಲ್ಲಿ ಹಾಕಿ ಮತ್ತೆ ನಾನು ಬಂದ್ಮೇಲೆ ಅದನ್ನು ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ದೆ ತಾನೆ. ಅಲ್ಲದೆ ನಾನು ನಿಮಗೆ ತಿಂಗಳು ಒಳ್ಳೆ ಹಣವನ್ನೇ ಕಳಿಸ್ತಿದ್ದೆ. ಯಾಕೆ ನನ್ನ ಬಂಡವಾಳವನ್ನೆಲ್ಲ ಈ ವ್ಯಾಪಾರದಲ್ಲಿ ನೀವು ಹಾಕ್ಲಿಲ್ವಾ ಎಂದು ಶೇಖರ್ ಆಘಾತಗೊಂಡ ಸ್ವರದಲ್ಲಿಯೇ ಕೇಳಿದ. ರವಿ ಆಳವಾದ ಉಸಿರನ್ನು ತೆಗೆದುಕೊಂಡು, ಅರೆ ಶೇಖರ್, ನೀನು ನಿನ್ನ ಪತ್ನಿಯಲ್ಲಿ ಮೊದಲು ಕೇಳು, ಎಲ್ಲಿಗೆ ಹೋಯ್ತು ನಿನ್ನ ಬಂಡವಾಳವೆಲ್ಲ ಅಂತ. ಯಾಕಂದ್ರೆ ನೀನು ತಿಂಗಳು ಕಳುಹಿಸಿದಂತಹ ಹಣವನ್ನೆಲ್ಲ ಈ ಮೇಡಮ್ ಮಜಾ ಮಾಡಿ ಉಡಾಯಿಸಿದ್ದಾಳೆ. ಇವಳು ಆ ಹಣವನ್ನೆಲ್ಲ ನಮಗೆ ಮುಟ್ಲೇ ಬಿಡಲಿಲ್ಲ. ನಾನಂತೂ ರಾತ್ರಿ ಹಗಲು ರಕ್ತದ ಬೆವರನ್ನು ಸುರಿಸಿ ನನ್ನ ಮಕ್ಕಳನ್ನು ಓದಿಸಿದ್ದೇನೆ ಹಾಗೂ ವ್ಯಾಪಾರ ವಹಿವಾಟನ್ನು ಮಾಡಿದ್ದೇನೆ. ಈ ನನ್ನ ಸ್ವಂತ ಸ್ವತ್ತಿನಲ್ಲಿ ನಿನಗೆ 1 ರೂಪಾಯಿ ನಾನು ಕೊಡುವುದಿಲ್ಲ. ನೀನು ಕಳುಹಿಸಿದಂಥ ಹಣ ಏನಾಯ್ತು ಅಂತ ಕೇಳೋದಾದ್ರೆ ನಿನ್ನ ಪತ್ನಿಯಲ್ಲಿ ಕೇಳು ಎನ್ನುತ್ತಾ ರವಿ ಕೋಪದಲ್ಲಿ ತನ್ನ ತಿಂಡಿಯನ್ನು ತಿನ್ನುವುದರ ಮಧ್ಯದಿಂದಲೇ ಎದ್ದು ನಿಂತ. ರಚನಾ ಕೂಡ ಮುಖವನ್ನು ಊದಿಸಿ ನಿಂತಿದ್ದಳು. ಆದರೆ ಶೇಖರ್ನ ಕಾಲ ಅಡಿಯಲ್ಲಿದ್ದ ನೆಲವು ಕುಸಿದ ಹಾಗೆ ಆಗಿತ್ತು. 15 ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಮನೆಗೆ ಹಣ ಕಳುಹಿಸುತ್ತಿದ್ದ. ಆದರೆ ಇಲ್ಲಿ ಬಂದರೆ ಏನೂ ಇಲ್ಲ. ರೇಖಾ ಶೇಖರ್ನಿಗಾಗಿ ತಿಂಡಿಯನ್ನು ತರುತ್ತಿದ್ದಳು. ಅವಳು ಇವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು. ಅವಳ ಹೆಜ್ಜೆಗಳು ಕಂಪಿಸುತ್ತಿದ್ದವು. ಶೇಖರ್ ತೀಕ್ಷ್ಣವಾದ ನೋಟವನ್ನು ಅವಳ ಮೇಲೆ ಹಾಕಿ ಕೇಳಿದ, ಇದು ನಾನು ಏನು ಕೇಳಿಸಿಕೊಳ್ಳುತ್ತಿದ್ದೇನೆ? ನಾನು ಕಳಿಸಿದ ಹಣದಿಂದ ಅಗತ್ಯವಿಲ್ಲದ 1 ರೂಪಾಯಿ ಕೂಡ ನೀನು ತೆಗೆದುಕೊಳ್ಳಬಾರದೆಂದು ನಾನು ಹೇಳಿದ್ದೆ ತಾನೆ. ಹಾಗಾದರೆ ನಾನು ಕಳುಹಿಸಿದ ಹಣವನ್ನು ನೀನ್ಯಾಕೆ ಖರ್ಚು ಮಾಡಿದೆ? ನಾನು ಯೋಚಿಸಿದ್ದಕ್ಕಿಂತಲೂ ನೀನು ತುಂಬ ಕೆಟ್ಟವಳಾಗಿ ಬಿಟ್ಟೆ ಎಂದು ಹೇಳುತ್ತಾ ಅವಳ ಕೈಯಲ್ಲಿದ್ದಂತಹ ತಿಂಡಿಯನ್ನು ಎತ್ತಿ ನೆಲದ ಮೇಲೆ ಬಿಸಾಡಿ ಶೇಖರ್ ಜೋರಾಗಿ ಅವಳ ಮೇಲೆ ಕಿರುಚುತ್ತಿದ್ದ. ರೇಖಾ ಹೃದಯದಲ್ಲೇ ತಾಳ್ಮೆಯನ್ನು ವಹಿಸಿಕೊಂಡಿದ್ದಳು. ನಾನು ನನ್ನ ಇಡೀ ಜೀವನ ಹೊರದೇಶದಲ್ಲಿ ಶ್ರಮಪಟ್ಟು ದುಡಿದೆ. ಆದರೆ ಹೊರಗೆ ನೋಡು, ರವಿಯಣ್ಣನ ದೊಡ್ಡ ಕಾರು ನಿಂತಿದೆ. ಈ ಮನೆ ಅವರದ್ದು, ಈ ವ್ಯಾಪಾರ ವ್ಯವಹಾರ ಅವರದ್ದು. ನನ್ನ ಕೈಯಲ್ಲಿ ಏನಿದೆ? ನಿನ್ನಂಥ ಮೂರ್ಖ ಹೆಂಗಸು ಯಾರಿದ್ದಾರೆ ಈ ಭೂಮಿ ಮೇಲೆ? ಇನ್ನು ನನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಿದ್ಯೋ ಏನೋ ನೋಡ್ವಾ, ತೋರಿಸು. ನನ್ನ ಪರಿಶ್ರಮದಿಂದ ನಾನು ಕಳಿಸಿದಂಥ ಉಳಿತಾಯದ ಹಣಗಳಿಂದ ನೀನು ತೆಗೆದಂತಹ ವಸ್ತುಗಳನ್ನು ನನಗೆ ತೋರಿಸು ಎಂದು ಶೇಖರ್ ತಾನು ಕುಳಿತಂತಹ ಜಾಗದಿಂದ ಎದ್ದು ನಿಂತ. ರೇಖಾ ತುಂಬ ಹೆದರಿದಳು. ಶೇಖರ್ ತನ್ನ ಕೋಣೆಗೆ ಬಂದ. ಕೋಣೆಗೆ ಬಂದ ತಕ್ಷಣ ಅವನು ಬೆಚ್ಚಿ ಬಿದ್ದ. ಯಾಕಂದ್ರೆ ಅವನು ಹೋಗುವಾಗ ಅವನ ಕೋಣೆಯಲ್ಲಿ ಏನೆಲ್ಲ ಫರ್ನಿಚರ್ಗಳು ಇದ್ದವೋ ಅದೆಲ್ಲವೂ ಹಾಳಾಗಿತ್ತು. ಇಡೀ ಮನೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಪೇಂಟ್ ಹಾಕಲಾಗಿತ್ತು. ಆದರೆ ರೇಖಾಳ ಕೋಣೆ ಮಾತ್ರ ಹಾಳಾಗಿತ್ತು. ಅದೇ ಕಲ್ಲು ಮಣ್ಣಿನ ಗೋಡೆ ಇದ್ದವು. ಗೋಡೆಯ ಜೊತೆಗೆ ಒಂದು ಹಳೆಯದಾದ ಅಲಮಾರಿಯೂ ಇತ್ತು. ಆ ಅಲಮಾರಿಯನ್ನು ರೇಖಾ ವರದಕ್ಷಿಣೆಯಾಗಿ ತಂದಿದ್ದಳು. ಆ ಅಲಮಾರಿಯು ಪೂರ್ತಿಯಾಗಿ ಹಾಳಾಗಿತ್ತು. ರೇಖಾ ಅದನ್ನು ಒಂದು ಬ್ಯಾಲೆನ್ಸ್ನಲ್ಲಿ ನಿಲ್ಲಿಸಿದ್ದಳು. ಶೇಖರ್ ಮುಂದೆ ಬಂದು ಜೋರಾಗಿ ಅಲಮಾರಿಯನ್ನು ತೆರೆಯುತ್ತಾ ಅವಳ ಮುಖ ನೋಡಿ ಕೇಳಿದ, ಯಾವ ಬಟ್ಟೆ ಹಾಗೂ ಚಪ್ಪಲಿಗಳಿಗೆ ನೀ ಇಷ್ಟೆಲ್ಲ ಖರ್ಚು ಮಾಡಿದೆ ಎಂದು ನೋಡಬೇಕು ಎನ್ನುತ್ತಾ ಅಲಮಾರಿಯ ಒಳಗೆ ನೋಡಿದಾಗ ಅವನ ಹೃದಯವು ದಂಗಾಗಿ ಬಿಟ್ಟಿತು. ಅಲಮಾರಿಯ ಒಳಗೆ ಅವಳ 2-3 ಜೊತೆ ಬಟ್ಟೆಗಳು ಹಾಗೂ ಮಕ್ಕಳದ್ದು ಸೇರಿ 2-3 ಜೊತೆ ಬಟ್ಟೆಗಳನ್ನು ಬಿಟ್ಟರೆ ಬೇರೇನೂ ಇರಲಿಲ್ಲ. ಸ್ಯಾಂಡಲ್, ಶೂ ಅಂತ ಏನೂ ಇರಲಿಲ್ಲ. ಅವನು ಆಶ್ಚರ್ಯದಿಂದಲೇ ರೇಖಾಳ ಕಡೆ ನೋಡಿ ಕೇಳಿದ, ಇದೆಲ್ಲ ಏನು ಎಂದು. ಅವಳು ತನ್ನ ತಲೆಯನ್ನು ತಗ್ಗಿಸಿದಳು. ಅದೇ ಸಮಯ ಬಾಗಿಲ ಹತ್ತಿರ 2 ಮಕ್ಕಳು ಒಳಗೆ ಬಂದರು. ನೀವು ಅಮ್ಮನಲ್ಲಿ ಏನು ಕೇಳುತ್ತಿದ್ದೀರಿ? ಇದೆಲ್ಲ ಏನು ಅಂತ ನೀವು ಕೇಳಬೇಕಾದದ್ದು ನಿಮ್ಮ ಅಣ್ಣನಲ್ಲಿ. ನೀವು ಅವರ ಅಕೌಂಟಿಗೇನೆ ಎಲ್ಲ ಹಣ ಕಳುಹಿಸ್ತಿದ್ದದ್ದು ಎಂದು ಅವನ ದೊಡ್ಡ ಮಗ ಕೋಪದಲ್ಲಿ ಕೇಳುತ್ತಿದ್ದ. ಸಾಧಾರಣ ಶಿಕ್ಷಣ ಹಾಗೂ ಕಡಿಮೆ ಆಹಾರ ಸಿಗೋದ್ರಿಂದ ಅವನ ವ್ಯಕ್ತಿತ್ವ ಅಡಗಿದಂತಿತ್ತು. ಅದರ ನಂತರವೂ ಅವನು ಧೈರ್ಯವಂತನಾಗಿದ್ದ. ತನ್ನ ಮಕ್ಕಳನ್ನು ನೋಡಿ ಶೇಖರ್ನ ಮನಸ್ಸು ಕರಗಿತು. ಅವನು ಮುಂದೆ ಬಂದು ಅವರನ್ನು ಅಪ್ಪಿಕೊಳ್ಳಲು ಹೋದ. ಆದರೆ ಅವನ ಮಗ ಕೈಯನ್ನು ಮುಂದೆ ಚಾಚಿ ತಡೆದ. ನೀವು ನಿಮ್ಮ ಇಡೀ ಜೀವನದಲ್ಲಿ ಇನ್ನೊಬ್ಬರಿಗೇನೆ ಮಹತ್ವ ಕೊಟ್ಟಿದ್ದೀರಿ ಹಾಗೂ ಅವರನ್ನೇ ನಂಬಿದ್ದೀರಿ. ನಿಮ್ಮ ಪತ್ನಿ ಹಾಗೂ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಅಲ್ಲದೆ ಅವರು ಹೇಗಿದ್ದಾರೆ ಎಂಬ ಒಂದು ಸಣ್ಣ ಕಾಳಜಿಯೂ ನಿಮ್ಮಲ್ಲಿ ಇರಲಿಲ್ಲ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನೀವು ಕಳಿಸಿದಂಥ ಹಣವನ್ನು ದೊಡ್ಡಪ್ಪ ನಮಗೆ ಕೊಟ್ಟಿರಬಹುದು ಅಂತ? ಆದರೆ ಅವರು ನಿಮ್ಮ ಹಣವನ್ನು ಯಾವಾಗಲೂ ತಮ್ಮ ಪತ್ನಿ ಹಾಗೂ ಮಕ್ಕಳ ಮೇಲೆ ಖರ್ಚು ಮಾಡಿದ್ದಾರೆ. ನನ್ನ ಮುಂದೆ ನೀವು ಕಳಿಸಿದ ಹಣದಿಂದ ಅವರ ಮಕ್ಕಳಿಗೆ ಬೇಕಾದುದನ್ನೆಲ್ಲ ತೆಗೆದುಕೊಡುತ್ತಾ ಮಜಾ ಮಾಡ್ತಿದ್ರು.
ಅವರು ಯಾವಾಗಲೂ ಒಳ್ಳೆಯ ಆಹಾರವನ್ನೇ ತಿನ್ನುತ್ತಿದ್ರು, ಅಲ್ಲದೆ ಒಳ್ಳೆಯ ಸ್ಕೂಲ್ನಲ್ಲೇ ಕಲಿಯುತ್ತಿದ್ರು. ನಮ್ಮ ಹತ್ರ ಏನಿತ್ತು? ನಮ್ಮ ಹತ್ರ ಏನೂ ಇರಲಿಲ್ಲ. ಒಂದು ಸಮಯದ ಊಟಕ್ಕೂ ನಾವು ಇಲ್ಲಿ ಪರದಾಡಬೇಕಾಗಿತ್ತು. ಅವರು ಊಟ ಮಾಡಿ ಉಳಿದಂತಹ ಊಟವನ್ನು ನಮಗೆ ಕೊಡ್ತಿದ್ರು. ನಾವು ಇನ್ನೊಬ್ಬರು ಧರಿಸಿ ಬೇಡ ಅಂತ ಬಿಸಾಕಿದ ಬಟ್ಟೆಗಳನ್ನು ಹಾಕಿ ಜೀವನ ಸಾಗಿಸ್ತಿದ್ದೇವೆ. ಅಮ್ಮ ಯಾವಾಗಲೂ ಪ್ರಾಣಿಗಳ ಹಾಗೆ ಮನೆ ಕೆಲಸವನ್ನೆಲ್ಲ ಮಾಡುತ್ತಿದ್ದಾಳೆ. ನೀವು ಕಳುಹಿಸಿದಂಥ ಹಣದಲ್ಲಿ ಅವರು ವ್ಯಾಪಾರ ವಹಿವಾಟನ್ನು ಮಾಡಿ ಐಶ್ವರ್ಯಾರಾಮದ ಜೀವನವನ್ನು ನಡೆಸ್ತಿದ್ದಾರೆ. ನೀವಿವತ್ತು ಬಂದು ಪುನಃ ಅಮ್ಮನ ಮೇಲೆ ಕಿರುಚಾಡ್ತಿದ್ದೀರಿ ಎಂದು ಹೇಳುತ್ತಿದ್ದಂತೆ ಶೇಖರ್ನ ಮಗನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಇದನ್ನೆಲ್ಲ ನೋಡಿದ ಶೇಖರ್ ಅಚ್ಚರಿಯಿಂದ ದಂಗಾಗಿ ನಿಂತಿದ್ದ. ಅವನ ಇಬ್ಬರು ಮಕ್ಕಳು ಹಾಗೂ ಪತ್ನಿ ಕೆಲಸದವರಿಗಿಂತ ಕಡೆಯಾದ ಪರಿಸ್ಥಿತಿಯಲ್ಲಿ ನಿಂತಿದ್ದರು. ಮೂವರು ಕೂಡ ತುಂಬಾ ಕ್ಷೀಣವಾಗಿದ್ದರು. ಶೇಖರ್ ಭಾರವಾದ ಹೆಜ್ಜೆಗಳೊಂದಿಗೆ ಹೊರಗೆ ಬಂದ. ಹಣವನ್ನಂತೂ ಅವನು ಪ್ರತಿ ತಿಂಗಳು ರವಿಯ ಅಕೌಂಟಿಗೆ ಹಾಕ್ತಿದ್ದ. ಶೇಖರ್ಗೆ ಇನ್ನೂ ಕೂಡ ನಂಬಲು ಅಸಾಧ್ಯವಾಗಿತ್ತು. ಅವನು ನಾನು ಅಣ್ಣನಲ್ಲೇ ಕೇಳಬೇಕು ಎನ್ನುತ್ತಾ ರವಿಯ ಕೋಣೆಯ ಎದುರು ಹೋಗಿ ನಿಂತ. ಅವನು ಒಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಒಳಗಿನಿಂದ ಬಂದಂತಹ ಸ್ವರವು ಅವನನ್ನು ದಂಗಾಗಿಸಿ ಬಿಟ್ಟಿತ್ತು. ಒಂದು ವೇಳೆ ಶೇಖರ್ನಿಗೆ ಅವನು ಕಳುಹಿಸಿದ ಹಣದಿಂದಲೇ ನೀವು ಇಷ್ಟು ದೊಡ್ಡ ವ್ಯಾಪಾರ ವಹಿವಾಟು ಮಾಡಿದ್ದೀರಿ, ಹಾಗೂ ನೀವು ಅವನು ಕಳಿಸಿದ ಹಣದಿಂದ ಕೇವಲ 1000 ರೂಪಾಯಿ ಹಣವನ್ನು ಮಾತ್ರ ರೇಖಾಳಿಗೆ ನೀಡಿದ್ದೀರಿ ಎಂದು ಅವನಿಗೆ ಗೊತ್ತಾದ್ರೆ ಏನ್ ಮಾಡೋದು ಎಂದು ರಚನಾ ರವಿಯಲ್ಲಿ ಕೇಳುತ್ತಿದ್ದಾಗ ರವಿ ಜೋರಾಗಿ ನಗುತ್ತಾ, ಚಿಂತೆ ಮಾಡಬೇಡ, ಶೇಖರ್ಗೆ ರೇಖಾಳನ್ನು ಕಂಡ್ರೆ ಆಗೋದಿಲ್ಲ. ಅವನು ಅವಳ ಮಾತಲ್ಲಿ ಯಾವತ್ತೂ ವಿಶ್ವಾಸ ಮಾಡೋದಿಲ್ಲ. ಶೇಖರ್ ಕಳುಹಿಸಿದ ಹಣವನ್ನು ನಾವು ಉಪಯೋಗಿಸಿದ್ದೇವೆ ಎಂದು ಅವಳು ತಲೆ ಚಚ್ಚಿ ಹೇಳಿದ್ರೂ ಕೂಡ ನಾವು ಏನು ಅವನ ಕಿವಿಯಲ್ಲಿ ತುಂಬಿಸುತ್ತೇವೆಯೋ ಅದನ್ನೇ ಅವನು ನಂಬುತ್ತಾನೆ ಎಂದು ರವಿ ಅಹಂಕಾರದಿಂದ ಹೇಳುತ್ತಿದ್ದ. ರಚನಾ ನಗುತ್ತಾ ಇದ್ದಳು. ಪಾಪ ರೇಖಾ ಜೀವನ ಪೂರ್ತಿ ನನ್ನ ಹಾಗೂ ನನ್ನ ಮಕ್ಕಳ ಬಿಸಾಕಿದ ಬಟ್ಟೆಗಳನ್ನೇ ತೊಡುತ್ತಿದ್ದಳು. ಅವಳ ಔಷಧಿಗೂ ಸಹ ನಾವು ಹಣ ಕೊಡುತ್ತಿರಲಿಲ್ಲ. ಈಗ ಶೇಖರ್ನ ಕಣ್ಣೆದುರು ಅವಳ ಅಪರಾಧಿಯಾಗಿ ನಿಂತಿದ್ದಾಳೆ. ನಾವು ಯಾವಾಗಲೂ ಅವನ ಕಣ್ಣಿಗೆ ಒಳ್ಳೆಯವರ ಹಾಗೆ ಇರಬೇಕು ಎನ್ನುತ್ತಾ ರಚನಾ ಮಾತಿನಲ್ಲೇ ವ್ಯಂಗ್ಯವಾಗಿ ನಗುತ್ತಿದ್ದಳು. ಮೂರ್ಖ ಗಂಡಸರು ಇದೇ ರೀತಿ ಇರ್ತಾರೆ. ಅವಳು ಅವನ ಮನೆಯನ್ನು ಸ್ವರ್ಗ ಮಾಡಲು ನೋಡಿದಳು. ಅವನ ಸೇವೆಯನ್ನು ಮಾಡಿದಳು. ಅವನ ಮನೆಯನ್ನು ತನ್ನ ಮನೆ ಎಂದು ಭಾವಿಸಿ ಅವನು ಹೇಳಿದ ಹಾಗೆಲ್ಲ ಕೇಳುತ್ತಿದ್ದಳು. ಅವನೊಬ್ಬ ಬುದ್ಧಿ ಇಲ್ಲದವ. ಅವನೇ ಅವನ ಪತ್ನಿ ಹಾಗೂ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಇನ್ನು ನಾವು ಯಾಕೆ ಕಾಳಜಿ ವಹಿಸುವುದು ಎಂದು ಹೇಳುತ್ತಿದ್ದಳು. ರವಿ ಅವಳ ಮಾತಿಗೆ ಹೌದು ಹೌದು ಎಂದು ಹೇಳುತ್ತಿದ್ದ. ಬಾಗಿಲಿನ ಹೊರಗೆ ನಿಂತಹ ಶೇಖರ್ ಕಲ್ಲಿನ ಮೂರ್ತಿಯಾಗಿ ಬಿಟ್ಟಿದ್ದ. ರವಿಯ ಮಾತುಗಳಂತೂ ಅವನಿಗೆ ಕನ್ನಡಿಯನ್ನು ತೋರಿಸಿತು. ನಿಜವಾಗ್ಲೂ ಕಳೆದ 15 ವರ್ಷಗಳಿಂದ ಒಂದು ಸಲವೂ ಕೂಡ ಅವನು ರೇಖಾ ಹಾಗೂ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿರಲಿಲ್ಲ. ಅವಳು ಅವನಿಗೋಸ್ಕರ ಏನೆಲ್ಲ ಮಾಡಿದ್ದಳು. ಆದರೆ ಶೇಖರ್ ಬೇಕು ಅಂತಲೇ ತನ್ನ ಅಣ್ಣನನ್ನೇ ನಂಬಿದ್ದ. ಈಗ ಅವರು ಅವನ ಬೆನ್ನ ಹಿಂದೆ ಅವನಿಗೆ ಗುಂಡಿ ತೋಡಿ ಇಟ್ಟಿದ್ದರು. ಅವನ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಅವನು ಹಿಂದೆ ತಿರುಗಿ ತನ್ನ ಕೋಣೆಗೆ ಬಂದ. ಅಲ್ಲಿ ತನ್ನ ಇಬ್ಬರು ಮಕ್ಕಳು ಹಾಗೂ ರೇಖಾ ಮೌನವಾಗಿ ಕುಳಿತಿದ್ದರು. ಅವನು ಅವರ ಮುಂದೆ ಮಂಡಿಯೂರಿ ಕ್ಷಮೆಯನ್ನು ಕೇಳಿದ. ರೇಖಾ, ನನ್ಗೆಲ್ಲವೂ ಗೊತ್ತಾಯಿತು. ರೇಖಾ, ನನ್ನನ್ನು ಕ್ಷಮಿಸಿಬಿಡು ಎಂದು ಅವನು ಅತ್ತು ಗೋಗರಿಯುತ್ತಿದ್ದ. ಆದರೆ ರೇಖಾ ಮೌನವಾಗಿ ಕುಳಿತುಕೊಂಡಿದ್ದಳು. ಶೇಖರ್ ಕ್ಷಮೆ ಕೇಳಿದ ತಕ್ಷಣ ಅವನು ಮಾಡಿದ್ದೆಲ್ಲವೂ ಮರೆತು ಹೋಗುವಂತಿಲ್ಲ. ಅಲ್ಲದೆ ಅವಳು ಪಟ್ಟ ಕಷ್ಟ, ನೋವು, ದುಃಖ ಇವೆಲ್ಲವನ್ನು ಮರೆಯಲು ಸಾಧ್ಯವೇ ಇರಲಿಲ್ಲ. ಆದರೆ ಇದೆಲ್ಲವುಗಳ ನಡುವೆ ಅವಳ ಮಕ್ಕಳ ಮುಂದಿನ ಜೀವನ ಸುರಕ್ಷಿತವಾಯಿತು. ಶೇಖರ್ನಿಗೆ ನಿಜ ಗೊತ್ತಾದ ಮೇಲೆ ಅವನು ರವಿಯ ಮೇಲೆ ಒತ್ತಡವನ್ನು ಹಾಕಿ ವ್ಯಾಪಾರದಲ್ಲಿ ಒಂದು ದೊಡ್ಡ ಭಾಗವನ್ನೇ ತನ್ನ ಹೆಸರಿಗೆ ಬರೆಸಿಕೊಂಡಿದ್ದ. ರವಿ ಅವರಿಗೆ 1 ರೂಪಾಯಿ ಕೊಡಲು ಸಿದ್ಧವಿರಲಿಲ್ಲ. ಆದರೆ ಶೇಖರ್ ಅವನನ್ನು ಗದರಿಸಿದ. ಒಂದು ವೇಳೆ ಅವನು ಇದನ್ನು ಮಾಡದಿದ್ದರೆ ಕಳೆದ 15 ವರ್ಷಗಳಿಂದ ಅವನು ಅವನ ಅಕೌಂಟಿಗೆ ಕಳುಹಿಸಿದ ಹಣವನ್ನು ಸಾಕ್ಷಿ ಸಮೇತ ತೋರಿಸಿ ಜೈಲಿಗೆ ಕಳುಹಿಸುತ್ತೇನೆ ಎಂದು ಹೇಳಿದ್ದ. ನಂತರ ರವಿಯು ಹೆದರಿಕೆಯಿಂದಲೇ ಅವನ ಮಾತನ್ನು ಒಪ್ಪಿಕೊಂಡಿದ್ದ. ಮನೆಯಲ್ಲೂ ಕೂಡ ಅವನಿಗೆ ಪಾಲಿತ್ತು. ಆ ಪಾಲನ್ನು ಅವನು ಮಾರಿ ರೇಖಾಳಿಗೆ ಒಂದು ಬೇರೆ ಮನೆ ಕಟ್ಟಿಸಿಕೊಟ್ಟಿದ್ದ. ಅಲ್ಲಿ ಅವನು ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ಸಂತೋಷವಾಗಿ ಜೀವಿಸಲು ಪ್ರಾರಂಭಿಸಿದ. ಅವನು ಮಾಡಿದಂತಹ ತಪ್ಪುಗಳನ್ನೆಲ್ಲ ಅರಿತುಕೊಂಡು ಅವನು ಪಶ್ಚಾತ್ತಾಪ ಪಡುತ್ತಿದ್ದ. ಆದರೆ ಅವನು ಈಗ ತುಂಬಾ ಸಂತೋಷದಲ್ಲಿದ್ದ. ಈಗ ಅವನಿಗೆ ಅವನ ಹೆಂಡತಿ ಮಕ್ಕಳ ಬೆಲೆ ಏನು ಅಂತ ಗೊತ್ತಾಗಿತ್ತು. ಶೇಖರ್ನಿಗಾಗಿ ಅವಳು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಅವಳ ಜೀವನವನ್ನೇ ಅವನಿಗಾಗಿ ಮುಡಿಪಾಗಿಟ್ಟಿದ್ದಳು. ರೇಖಾಳಂತ ಸಹನಾ ಮೂರ್ತಿ ಈ ಪ್ರಪಂಚದಲ್ಲಿ ಈಗಲೂ ಇರಬಹುದಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.